ಮುಂಗಾರು ಪತ್ರಿಕೆಯ ಸಂಪಾದಕ ಬ್ರಹ್ಮಾವರ ತಾಲೂಕಿನ ದಿವಂಗತ ವಡ್ಡರ್ಸೆ ರಘುರಾಮ ಶೆಟ್ಟಿಯವರ ಹೆಸರನ್ನು ಚಿರಕಾಲ ಉಳಿಯುವಂತೆ ಮಾಡುವ ಉದ್ದೇಶದಿಂದ ಬ್ರಹ್ಮಾವರ ಕಾರ್ಯನಿರತ ಪತ್ರಕರ್ತರ ಸಂಘ ವಡ್ಡರ್ಸೆಯವರ ಹೆಸರಿನಲ್ಲಿ ಪತ್ರಿಕಾ ರಂಗದ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡುತ್ತಾ ಬರುತ್ತಿದೆ. ಪತ್ರಕರ್ತ ರವಿ ಹೆಗಡೆಯವರಿಗೆ ಬ್ರಹ್ಮಾವರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾದ ಸಮಾರಂಭದ ಒಂದು ಭಾಗದಲ್ಲಿ 40 ವರ್ಷ ಹಿಂದಿನ ಕಪ್ಪು ಬಿಳುಪು ಮುದ್ರಣದ ಮುಂಗಾರು ಪತ್ರಿಕೆಗಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆದಿತ್ತು. ಅನಂತಪ್ರಭು ಮತ್ತು ವಾಣಿ ಬಾಲಕೃಷ್ಣ ಆಚಾರ್ಯ ಇವರ ಸಂಗ್ರಹದ ಮುಂಗಾರು ದಿನಪತ್ರಿಕೆಯನ್ನು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ತೆಂಕನಡಿಯೂರು ಇಲ್ಲಿನ ರಾಜಕೀಯ ಶಾಸ್ತ್ರ ಸಹ ಪ್ರಾಧ್ಯಾಪಕ ಪ್ರಶಾಂತ್ ನೀಲಾವರ ಅವರು ಮುಂಗಾರು ಪತ್ರಿಕೆಯ ಸಂಪಾದಕೀಯ ಸುದ್ದಿ ವ್ಯಂಗ್ಯಚಿತ್ರ ಡಾಕ್ಟರ್ ಕೋಟಾ ಶಿವರಾಮ ಕಾರಂತ ಪಿ ಲಂಕೇಶ್ ಸೇರಿದಂತೆ ಅನೇಕರ ಅಂಕಣ ಬರಹ ವಿಶೇಷ ಲೇಖನ ಪಿ ಮಹಮ್ಮದ್ ಅವರ ವ್ಯಂಗ್ಯಚಿತ್ರವಿದ್ದು ಹೊಸ ತಲೆಮಾರಿನ ಪತ್ರಕರ್ತರಿಗೆ ರಾಜಕೀಯವನ್ನೇ ಬದಲಿಸಬಲ್ಲ ಶಕ್ತಿ ಮುದ್ರಣ ಮಾಧ್ಯಮದಲ್ಲಿದೆ ಎನ್ನುವುದನ್ನು ಬಿಂಬಿಸಿದ ಲೇಖನಗಳು ಸುದ್ದಿಗಳು ಗಮನ ಸೆಳೆದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಪ್ರಜಾತಂತ್ರ ವ್ಯವಸ್ಥೆಯ ಯಶಸ್ಸಿನ ಹಿಂದೆ ಮಾಧ್ಯಮಗಳ ಪಾತ್ರ ಬಲು ದೊಡ್ಡದು. ಅಂಥ ಮಾಧ್ಯಮ ಇಡೀ ದೇಶದಲ್ಲಿ ಕರ್ನಾಟಕದ ಮಾಧ್ಯಮವು ಕೂಡ ಭಾರತೀಯ ಮಾಧ್ಯಮಕ್ಕೆ ಸಾಕಷ್ಟು ಕೊಡುಗೆಯನ್ನು ಸಲ್ಲಿಸಿದೆ. ಅದರಲ್ಲೂ ಅವಿಭಾಜಿತ ದಕ್ಷಿಣ ಕನ್ನಡ ಅನ್ನುವಂಥದ್ದು ಇಲ್ಲೇ ಮಂಗಳೂರು ಸಮಾಚಾರದಂಥ ಪತ್ರಿಕೆಗಳು ಹುಟ್ಟುಕೊಂಡದ್ದು ಮತ್ತು ಸಂಚಲನ ಮೂಡಿಸಿದಂಥ ಒಂದು ಪತ್ರಿಕೆ ಅಂತ ಹೇಳಿದರೆ ಮುಂಗಾರು ಪತ್ರಿಕೆ. ವಡ್ಡರ್ಸೆ ರಘುರಾಮ್ ಶೆಟ್ಟರು ತಮಗೆಲ್ಲ ಗೊತ್ತಿರುವಂಥದ್ದು. ಈ ಕರಾವಳಿ ಕರ್ನಾಟಕದಷ್ಟೇ ಅಲ್ಲ, ದೇಶಾದ್ಯಂತ ಮುಂಗಾರು ಪತ್ರಿಕೆ ಒಂದು ಸಂಚಲನವನ್ನೇ ಮೂಡಿಸಿತ್ತು ಮತ್ತು ಜನಮನ ಗೆದ್ದಂಥ ಪತ್ರಿಕೆ. ಬಹಳ ಆಕರ್ಷಕವಾದಂಥ ಸುದ್ದಿಗಳ ಜೊತೆಗೆ ಬಹಳ ಕಟುವಾದ ಸಂಪಾದಕೀಯಗಳಲ್ಲಿ ನಮ್ಮ ಸಾಮಾಜಿಕ ನ್ಯೂನತೆಗಳನ್ನು ಬಹಳ ತೀಕ್ಷ್ಣವಾಗಿ ಟೀಕಿಸ್ತಾ ಇದ್ದಂಥ ಒಬ್ಬ ಪತ್ರಕರ್ತ. ಮುಂಗಾರು ಪತ್ರಿಕೆ 1984ರಿಂದ ಸುಮಾರು ಒಂದು ದಶಕದ ಕಾಲ ಭಾಳಷ್ಟು ಕರಾವಳಿ ಭಾಗದ ಜನರ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಮತ್ತು ದೇಶದ ನಾನಾ ಭಾಗದಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದಂಥ ಒಂದು ದಿನಪತ್ರಿಕೆ. ನಂತರ ಮಾಧ್ಯಮ ಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ, ಪತ್ರಿಕಾ ರಂಗ ಉದ್ಯಮ ಕ್ಷೇತ್ರವಾಗಿ ಪರಿವರ್ತಿತ ಆದಂಥ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಅವ್ರಿಗೆ ನಡೆಸಲಿಕ್ಕಾಗಲಿಲ್ಲ. ಮುಂಗಾರು ಪತ್ರಿಕೆ ಕ್ಲೋಸ್ ಆಯಿತು. ಈಗ ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಕಳೆದ 10 ವರ್ಷಗಳಿಂದ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಬೇರೆ ಬೇರೆ ಪತ್ರಕರ್ತರಿಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭ ಇವತ್ತು ಈ ಕಾರ್ಯಕ್ರಮ ಇದೆ. ಈ ಸಂದರ್ಭ ನನ್ನ ಸಂಗ್ರಹದಲ್ಲಿ ಮುಂಗಾರು ಪತ್ರಿಕೆಗಳ ಒಂದಿಷ್ಟು ಸಂಗ್ರಹ ಇದೆ. ಆ ಸಂಗ್ರಹದಲ್ಲಿರುವಂಥ ಒಳ್ಳೊಳ್ಳೆ ಲೇಖನಗಳು, ಭಾಳ ಉತ್ತಮವಾದಂಥ ಲೇಖನಗಳು ಮತ್ತು ಇಡೀ ಮುಂಗಾರು ಪತ್ರಿಕೆಯಲ್ಲಿ ಬರ್ತಾ ಇದ್ದಂಥ ಎಲ್ಲ ಕಾಲಮ್ಗಳು, ಯಾವ್ಯಾವ ಕಾಲಮ್ಗಳಿದೆ ಅಂತ ಒಂದು ಪಟ್ಟಿಯನ್ನು ಹಾಕಿ ಮತ್ತು ಅದೇ ಕಾಲಮಿಗೆ ಒಂದೊಂದು ಪತ್ರಿಕೆಯನ್ನು ಸ್ಯಾಂಪಲ್ ಆಗಿ ಇಲ್ಲಿ ಇಡುವಂಥ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಮಾಡಲಿಕ್ಕೆ ಸಹಕರಿಸಿದಂಥ ಪತ್ರಕರ್ತರ ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘಕ್ಕೂ ನಮ್ಮ ಚೈತನ್ಯ ಯುವಕ ಮಂಡಲ ನೀಲಾವರ ಇವರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸುವುದರ ಜೊತೆಗೆ ನಮ್ಮ ಭಾಳ ಮುಖ್ಯವಾಗಿ ಈ ಸಂಗ್ರಹಕ್ಕೆ ಸಹಕಾರ ಮಾಡಿದಂಥ ಶ್ರೀಮತಿ ವಾಣಿ ಬಾಲಕೃಷ್ಣ ಆಚಾರ್ಯ ಮತ್ತು ಶ್ರೀಯುತ ಅನಂತಪ್ರಭು ಇವರಿಗೂ ಕೂಡ ಭಾಳಷ್ಟು ಅವರ ಈ ಸಹಕಾರವನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ನಿತ್ಯಾನಂದ ಗಾಂವ್ಕರ್, ಹಾಗೆಯೇ ನಮ್ಮ ರಾಜಕೀಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದಂಥ ಪ್ರಥಮ ದ್ವಿತೀಯ ತೃತೀಯ BA ವಿದ್ಯಾರ್ಥಿಗಳಿದ್ದಾರೆ, ರಾಜಕೀಯ ಶಾಸ್ತ್ರ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಇದನ್ನು ಸಲ್ಲಿಸ್ತಾ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.